ಮೀಸಲಾತಿಗಾಗಿ ಪಂಚಮಸಾಲಿ ಸಮಾಜ ಸಿಡಿದೆದ್ದಿದೆ. ಸಿಎಂ ಬೊಮ್ಮಾಯಿ ಕ್ಷೇತ್ರ ಶಿಗ್ಗಾವಿಯಲ್ಲಿ ಹುಬ್ಬಳ್ಳಿಯಿಂದ ಹಾವೇರಿಗೆ ಹೋಗುವ ಮಾರ್ಗವನ್ನು ತಡೆಯಲಾಯಿತು. ಜಯಮೃತ್ಯುಂಜಯ ಸ್ವಾಮೀಜಿ, ಬಿಜೆಪಿ ಶಾಸಕ ಯತ್ನಾಳ್, ಮಾಜಿ ಸಚಿವ ಕಾಶಪ್ಪನವರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಭ್ರಷ್ಟ ಸಿಎಂ ಬಸವರಾಜ ಬೊಮ್ಮಾಯಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗಲಾಯಿತು. ಸಿಎಂ ಪ್ರತಿಕೃತಿ ದಹಿಸಲಾಯಿತು. ರಸ್ತೆಯಲ್ಲಿ ಪ್ರತಿಭಟನಾಕಾರರು ಊಟ ಮಾಡಿದ್ರು. ಅದರಿಂದ ಎರಡು ಕಡೆ ಅರ್ಧ ಕಿಲೋಮೀಟರ್ ವರೆಗೆ ವಾಹನಗಳು ನಿಂತವು. ಕೊನೆಗೆ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು. ತಾಯಿ ಮೇಲೆ ಆಣೆ ಮಾಡಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಮೋಸ ಮಾಡಿರುವ ಮುಖ್ಯಮಂತ್ರಿಗಳ ನೀತಿಯನ್ನು ಖಂಡಿಸಿ ಹಾಗೂ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದಿಂದ ಪೂರ್ಣ ಅಂತಿಮ ವರದಿಯನ್ನು ಸರ್ಕಾರ ಪಡಿಬೇಕು ಅಂತ ಆಗ್ರಹಿಸಿ ನಾಳೆ ನಮ್ಮ ಸ್ವತಂತ್ರ ಉದ್ಯಾನವನದಲ್ಲಿ ಬೆಳಗ್ಗೆ 9 ಗಂಟೆ ಸಂಜೆ 6 ಗಂಟೆವರೆಗೆ ನಿರಂತರವಾಗಿರ್ತಕ್ಕಂಥ ಧರಣಿ ಸತ್ಯಾಗ್ರಹವನ್ನು ನಾನು ಕೈಗೊಳ್ತೀನಿ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮೀಸಲಾತಿಗಾಗಿ ದೆಹಲಿ ಚಲೋ ಮಾಡ್ತೀವಿ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಘೋಷಿಸಿದ್ದಾರೆ. ಶಿಗ್ಗಾವಿಯಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಅವರು, ಈ ಮುಖ್ಯಮಂತ್ರಿಗಳ ಮೇಲೆ ನಮಗೆ ಭರವಸೆ ಇಲ್ಲ, ನಿಮ್ಮ ಮುಂದೆ ನಾವು ಬರಲ್ಲ, ದೆಹಲಿ ಚಲೋ ಮಾಡ್ತೇವೆ ಅಂತ ಘೋಷಿಸಿದ್ರು. ನಾ ಇಷ್ಟೇ ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಈ ಮುಖ್ಯಮಂತ್ರಿಗಳ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಪ್ರಧಾನಮಂತ್ರಿಗಳು ಅವರೇ ಮತ್ತಷ್ಟು ಕಳಿಸಿ, ನಮ್ಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳ ಮೇಲೆ. ಇದೇ ಸಂದರ್ಭದಲ್ಲಿ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಯತ್ನಾಳ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ರು. ಪ್ರೆಸ್ ಮೀಟ್ ಮಾಡಿದ ಪಿಂಪ ಮಂತ್ರಿ ಬಸವನಗೌಡ ಟಿಕೆಟೇ ಕೊಡಿಸೋದಿಲ್ಲ, ಅವನು ಸೋಲಿಸ್ತಿರ್ತೀನಿ, ಮೊದಲು ನೀನ್ ನೋಡ್ಕೊಡೋ ನಿಂದು. ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದು, ಧರೆ ಹೊತ್ತಿ ಉರಿದರೆ ನಿಲ್ಲದು ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. 2023ಕ್ಕೆ ಸಾಧು ಸಂತರಿಗೆ ಸಮಸ್ಯೆ ಆಗೋದಿದೆ. 2-3 ದೊಡ್ಡ ತಲೆಗಳು ಉರುಳ್ತವೆ. ರಾಜ್ಯದಲ್ಲಿ ಒಂದು ಪಕ್ಷ ಮಾತ್ರ ಅಧಿಕಾರಕ್ಕೆ ಬರುತ್ತೆ. ಕೊರೋನಾ ಬಂದ್ರೂ ತೊಂದರೆಯಾಗಲ್ಲ. ಸಂಕ್ರಾಂತಿ ಯುಗಾದಿಯ ಬಳಿಕ ಕಳೆದ ಬಾರಿಯಂತೆ ಮಳೆಯಾಗುತ್ತೆ ಅಂತ ಕೋಡಿಶ್ರೀ ಭವಿಷ್ಯ ನುಡಿದಿದ್ದಾರೆ. ಬೆಂಗಳೂರಲ್ಲೊಂದು ಭಯಾನಕ ಘಟನೆ ನಡೆದಿದೆ. ದರೋಡೆಕೋರರು ಸುತ್ತಿಗೆ ರಾಡ್ ಹಿಡಿದು ಐಷಾರಾಮಿ ನುಗ್ಗಿದ್ದಾರೆ. 5 ಟೆರಸ್ ಮೇಲಿಂದ ಮನೆಗೆ ನುಗ್ಗಿದ್ರೆ 2 ಕಳ್ಳರು ರೋಡ್ನಲ್ಲಿ ನಿಂತು ನಿಗಾ ವಹಿಸಿದ್ರು. ಆದರೆ ದರೋಡೆಕೋರರು ನುಗ್ಗಿದಾಗ ಬೆಕ್ಕುಗಳು ಕಿರುಚಾಡಿವೆ. ಅದೇ ಸಮಯಕ್ಕೆ ಮನೆ ಮೇಲೆ ವಾಕ್ ಮಾಡ್ತಿದ್ದ ಮಗ ಕೆಳಗೆ ಬಂದಾಗ ಫ್ರಿಡ್ಜ್ನಲ್ಲಿರುವ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ವು. ಸಿಸಿಟಿವಿ ಪರಿಶೀಲಿಸಿದಾಗ ಕಳ್ಳರು ಕಾಣಿಸಿಕೊಂಡಿದ್ರು. ದರೋಡೆಕೋರರು ರೂಮ್ಗೆ ಹೋಗ್ತಾ ಇದ್ದಂತೆ ಲಾಕ್ ಮಾಡಿದ್ರು. ಫೋನ್ ಮಾಡಿದ 10 ನಿಮಿಷಕ್ಕೆ ಪೊಲೀಸ್ ಬಂದು 7 ಮಂದಿಯನ್ನ ಬಂಧಿಸಿದ್ರು.